ಆ ಬಯಕೆಯಿಂದ ಒಬ್ಬ ಶಿಷ್ಯ ಗುರುವಿನ ಹತ್ತಿರ ಹೋದ. ಗುರುಗಳಿಗೆ ಕೇಳ್ದ, ಗುರುಗಳೇ ನನಗೆ ಒಂದಿಷ್ಟಿಚ್ಛೆ, ನಾನು ಪರಮಜ್ಞಾನಿಯಾಗಬೇಕು, ಮನಸ್ಸನ್ನು ಪ್ರಶಾಂತಗೊಳಿಸಬೇಕು, ಸಂತೋಷದಿಂದ ಈ ಜಗತ್ತಿನಲ್ಲಿ ಬಾಳಬೇಕು, ಅದಕ್ಕಾಗಿ ನನಗೊಂದಿಷ್ಟು ಸತ್ಯದ ದರ್ಶನ ಮಾಡಿಕೊಡಿ ಅಂತ ವಿನಂತಿಸಿದ. ಆವಾಗ ಗುರುಗಳು ಉಪದೇಶ ಮಾಡ್ತಾರೆ, ಸುಮ್ಮನೆ ಇದು ಜಗತ್ತು ಹೆಂಗದೆ ಮೊದಲು ನೋಡು ಅಂತ. ಹೆಂಗದ ಹಾಗೆ ತಿಳ್ಕೊಳ್ಳೋದೇ ಸತ್ಯ. ಈಗದಲ್ಲ, ಇದೊಂದು ಹೂವದ, ಗುಲಾಬಿ ಹೂವದ, ಇದು ಕೆಂಪದ, ಬಹಳ ಸುಂದರದ ಅಲ್ಲ. ಇನ್ನೊಂದು ಹೂವದ ಬೆಳ್ಳಗದ, ಇನ್ನೊಂದು ಹಳದಿ ಅದ, ಬಹಳ ಸುಂದರದ. ಅವ ಇಷ್ಟಂದ್ರೆ ಸತ್ಯ ಆಯಿತು, ಆದರೆ ಪೂರ್ಣ ಅಲ್ಲ. ಇದು ಸತ್ಯನ ಹೇಳೋದಿದು, ಇದು ಸತ್ಯವೇ. ಇದಕ್ಕೆ ಆಂಶಿಕ ಸತ್ಯ, ಕಾಲಿಕ ಸತ್ಯ ಅಂತ ಕರೀತಾರೆ. ಇದು ಸತ್ಯವೇ, ಆದರೆ ಇದು ಪೂರ್ಣ ಸತ್ಯ ಅಲ್ಲ. ಅಂದರೆ ಏನು? ಈ ಹೂವು ಸುಂದರದ, ಇಷ್ಟು ಹೇಳಿದ್ರೆ ಮುಗಿಲಿಲ್ಲ ಅದರ ಬಗ್ಗೆ ಹೇಳೋದು. ಇದರ ಮೂಲ ಸತ್ಯ ಯಾವುದು ಹೇಳಿ? ಇದು ಹೂವು ಬಹಳ ಚೆನ್ನಾಗಿದೆ, ಇದು ಎಂಥವರು ತಂದ ಹೂವು, ಇದು ಬಹಳ ಬೆಲೆಯುಳ್ಳ ಹೂವು, ಇಷ್ಟಂದ್ರೆ ಸರಿನೇ. ಇದು ವ್ಯಾವಹಾರಿಕ ಸತ್ಯ, ಅಂದರೆ ವ್ಯವಹಾರದಾಗ ಇದು ಸತ್ಯ. ಆದರೆ ಇನ್ನೊಂದು ಸ್ವಲ್ಪ ನೋಡು ಶಿಷ್ಯನೇ, ಈ ಹೂವು ಹೇಗದ, ಇದರ ಸತ್ಯ ಅಂದರೆ ಇದು ಕೆಲವೇ ಕ್ಷಣ ಕಾಣಿಸ್ತದೆ, ಮುಂದೆ ಇಲ್ಲದಾಗ್ತದೆ, ಮುಂದೆ ಇರೋದಿಲ್ಲ. ಕೆಲವು ದಿನಗಳ ಹಿಂದೆ ಇರಲಿಲ್ಲ, ನಾಳೆ ಇರುವುದಿಲ್ಲ, ನಿನ್ನಿಲ್ಲ, ನಾಳೆ ಇರುವುದಿಲ್ಲ, ಎಂದಿರ್ತದೆ. ಇದು ಪೂರ್ಣ ಸತ್ಯ. ಹೂವು ಮುಂಜಾನೆ ಅರಳುತ್ತದೆ, ಸಾಯಂಕಾಲ ಬಾಡ್ತದೆ, ಅರಳುತ್ತದೆ, ಬಾಡ್ತದೆ, ಮಧ್ಯದಲ್ಲಿ ಒಂದು ಕಾಲ ಮಿತಿಯೊಳಗೆ ಇರ್ತದೆ. ಇಷ್ಟು ತಿಳಿದ್ರೆ ಇದು ಸತ್ಯ. ಇದು ಜಗತ್ತಿನ ವಸ್ತುಗಳ ಸತ್ಯ. ಇದು ಯಾವುದೇ ವಸ್ತುವನ್ನು ತಾವು ತಗೊಳ್ಳಿ, ಯಾವುದು ಬೇಕಾದ ವಸ್ತು ತಗೊಳ್ಳಿ, ಜಗತ್ತಿನ ಸತ್ಯ ಅಂದರೆ ಜಗತ್ತಿನ ಸತ್ಯ ಇದು. ಯಾವ ವಸ್ತುಗಳು ಸಹಿತ ಇಲ್ಲಿ ಶಾಶ್ವತವಾಗಿ ಉಳಿಯೋದಿಲ್ಲ. ಜಗತ್ತಿನ ಸತ್ಯ ಜಗತ್ತಂದ್ರೆ ಚಲಿಸೋದು, ಇರೋದಲ್ಲ. ಯಾವುದು ಹೀಗೆ ಸರಿದು ಹೋಗುತ್ತದೆ, ಇರೋದಿಲ್ಲ, ಇರಲಿಕ್ಕೆ ಯಾವುದು ಬಂದಿಲ್ಲ, ಅದೇ ಸತ್ಯ. ಯಾವ ವಸ್ತು ಇರ್ತದ ಹೇಳಿ ಇಲ್ಲಿ? ದೊಡ್ಡ ವಸ್ತುವನ್ನೇ ತಗೊಳ್ಳಿ, ಸಣ್ಣ ವಸ್ತುವನ್ನೇ ತಗೊಳ್ಳಿ, ಶಾಶ್ವತವಾಗಿ ಕಾಲ ಅಮಿತವಾಗಿ ಯಾವ ವಸ್ತುನೂ ಇರೋದಿಲ್ಲ, ಎಲ್ಲ ಸರಿದು. ಈಗ ಎಷ್ಟು ಚಂದ ರಂಗವಲ್ಲಿ ಹಾಕ್ಯಾರಿಲ್ಲ, ಎಷ್ಟು ಚೆನ್ನಾಗಿ ಹಾಕ್ತಾರೆ. ನಿನ್ನೆ ಒಂದು ಹಾಕಿದ್ರು, ನಿನ್ನಿದು ಇಂದಿಲ್ಲ, ಇಂದ ಒಂದು ಹಾಕ್ಯಾರ, ಇದು ನಾಳಿರೋದಿಲ್ಲ. ಇದನ್ನು ತಿಳಿಸೋದಕ್ಕೆ ಅವರು ಹಾಕೋದು ಇಲ್ಲಿ ಏನಿರೋದಿಲ್ಲ. ರಂಗವಲ್ಲಿ ಹಾಕೋದು ಒಂದು ದಿವಸ ಇರ್ತದೆ, ಮರುದಿವಸ ಹೋಗ್ತದೆ. ಮನುಷ್ಯನೇ, ನೀನು ಜೀವನದೊಳಗೆ ಏನೇ ರಂಗವಲ್ಲಿ ಹಾಕು, ಅದು ಒಂದೇ ದಿವಸ. ಈಗ ಸತ್ಕಾರ ಅಂತ ಮಾಡೋದಿಲ್ಲ, ನಿಮ್ಮನ್ನು ತಂದು ಇಲ್ಲಿ ಮ್ಯಾಲೆ ಕುಂಡ್ರಿಸಿ ಸತ್ಕಾರ ಮಾಡ್ತಾರೆ. ಹೆಂಗೆ ಮಜಾ ಹೆಂಗೆ ಮಾಡ್ತಾರೆ.
ಕುರ್ಚಿ ಹಾಕಿ ಮ್ಯಾಲ ಕುಂಡ್ರಿಸಿ ಶಾಲು ಹೊದಿಸಿ ಮಾಲ ಹಾಕಿ ಆ ಬಳಿಕ ಹೇಳ್ರಿ ಅಂತಾರೆ ಅಷ್ಟೇ. ಕೂಡ್ರಿ ಅಂತ ಅನ್ನೋದಿಲ್ಲ, ಇದು ಶಾಶ್ವತ ಅಲ್ಲ ಅಂತ ಅವ್ರು ಹೇಳ್ತಾರೆ. ಇನ್ನೊಬ್ಬರು ಬರ್ತಾರೆ, ನೀವು ಎದ್ದು ಹೋಗ್ರಿ ಅಂತ. ಹಂಗ ಈ ಜಗತ್ತೆಲ್ಲ ಇರೋದು ಹಾಗೆ. ನಾವೇನು ಸ್ಥಾನ ಮಾನಗಳನ್ನು ಪಡಿತೇವೆ ಯಾವುದೂ ಶಾಶ್ವತ ಅಲ್ಲ. ಇದನ್ನು ತಿಳಿದ್ರೆ ಜಗತ್ತಿನ ಸತ್ಯ ಇದೆ. ಯಾವುದು ಶಾಶ್ವತ? ಜಗತ್ ಜಮ್ಮ ಗಚ್ಚತೆ ಇತಿ ಜಗತ್. ಸದಾ ಇದು ಚಲಿಸ್ತಾ ಇರೋದರಿಂದ, ಸದಾ ಬದಲಾಗ್ತಾ ಇರೋದರಿಂದ ಇದಕ್ಕೆ ಜಗತ್. ಕಾಲ ಹರಿತಾ ಇರುತ್ತೆ, ಕಾಲದ ಪ್ರವಾಹ ಇದು. ಈ ಕಾಲ ಹರಿಯುವ ಕಾಲದೊಳಗೆ ನಾವೆಲ್ಲ ಸಿಕ್ಕವರು. ಕಾಲದಾಗ ಸಿಕ್ಕೇವಿ ಅಂದ ಬಳಿಕ ಕಾಲ ನಿಲ್ಲಿಸ್ಲಿಕ್ಕಾಗೋದಿಲ್ಲ. ಆದ್ದರಿಂದ ಅದರ ಕೂಡ ನಾವು ಹರಿಬೇಕಾಗ್ತದಷ್ಟೇ. ನಾವು ಎಲ್ಲಿ ಕುಂತರ್ರಿ ಏನು ಎಲ್ಲ ಕಿಡಿಕಿ ಬಾಗಿಲ ಹಾಕ್ಕೊಂಡು ಕಬ್ಬಿಣದ ಒಂದು ಅರಮನೆಯೊಳಗೆ ಕೂತರು, ಒಳಗೇನೂ ಬರಬಾರದು ಅಂತ ಕೂತರು ಸಹಿತ ಮುಪ್ಪು ಅನ್ನೋದು ಹೆಂಗೆ ಒಳಗೆ ಬಂದು ಬಿಡ್ತದೆ. ಕಾಲ ಎಲ್ಲಿ ಕೂತ್ರೇನು ನಾವು ಹಿಂಗೆ ಇರೋಕ್ಕಾಗೋದಿಲ್ಲ. ನಾನು ಹಿಂಗೆ ಇರೋದಿಲ್ಲ, ನೀವು ಹೀಗೆ ಇರೋದಿಲ್ಲ. ಬೈದವರು ಖಾಯಿಂ ಬೈಯೋದಿಲ್ಲ, ಹೊಗಳದವರು ಖಾಯಿಂ ಹೊಗಳೋದಿಲ್ಲ. ಮ್ಯಾಲಿದ್ದವರು ಖಾಯಿಂ ಮ್ಯಾಗಿರೋದಿಲ್ಲ, ಕೆಳಗಿದ್ದವರು ಖಾಯಿಂ ಕೆಳಗಿರೋದಿಲ್ಲ. ಇಷ್ಟು ತಿಳಿದ್ರೆ ಮನಸ್ಸಿಗೆ ಎಷ್ಟು ಸಂತೋಷ ಆಗ್ತದೆ. ಯಾವುದಕ್ಕೆ ನಮಗೇನಾಗ್ತದೆ ಅಂದ್ರೆ, ಒಬ್ರು ಯಾರೇ ಮ್ಯಾಗ ಹೋದರು ಅಂದ್ರೆ ನಮಗೆ ತಾಪ ಶುರುವಾಗ್ತದೆ. ನಾವು ತಿಳ್ಕೋಬೇಕು, ಹೋಗ್ಯಾರ ಇಳಿತಾರೆ ನಾಳೆ ಅಂತ. ಇಷ್ಟು ತಿಳಿದ್ರೆ ಆರಾಮ ಇರ್ತೇವಲ್ಲ. ಏನು ಅದರಾಗ ಏನದ ಹೇಳಿ, ಹೋಗಲಿ ಬಿಡು ಅಂತ. ಯಾರು ಹೋಗಿರಿ, ಎಲ್ಲಿ ಹೋಗೋದದ, ಎಲ್ಲಿ ಹೋಗ್ತಾರೆ? ದಿಲ್ಲಿಗೆ ಹೋದರು ಹೋಗಲಿ ಬಿಡು, ಅಮೇರಿಕಕ್ಕೆ ಹೋದರು ಹೋಗಲಿ ಬಿಡು. ಅಲ್ಲರ ಏನು ಮಾಡ್ತಾರೆ? ಮುಂಜಾನೆ ಊಟ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ, ರಾತ್ರಿ ಮಲಗೋದು. ಎಲ್ಲಿ ಹೋದ್ರೆ ಏನು? ಇವು 4 ಮಾಡಕ್ಕಬೇಕು. ಹೌದೇ ಅಲ್ಲ? ನಮ್ಮಲ್ಲಿ ಕುಡಿಯೋದು H2O ನೀರ, ಅಲ್ಲಿ ಕುಡಿಯೋದು H2O ನೀರ. ಹೌದಲ್ಲ? ಎಲ್ಲಿ ಹೋದರೂ ಅಷ್ಟೇ. ಹೋಗೋದು ಇದು ಬಹಳ ಮಹತ್ವದ್ದು. ಅಮೇರಿಕಕ್ಕೆ ಹೋಗ್ಯಾರ, ಇನ್ನೇನು ಅವರು 1000 ವರ್ಷ ಏನೂ ಆಗುವುದಿಲ್ಲ ಅವರಿಗೆ ಅಂತದ ಏನು? ಏನಿಲ್ಲ, ನಮಗಿಂತ ಮೊದಲೇ ಹೋಗ್ತಾರೆ. ಯಾರ್ದು ಏನದ ಹೇಳಿ? ಸುಮ್ಮನೆ ನಾವು ತಲೆ ಕೆಡಿಸ್ಕೋತೇವೆ. ಅವ್ರು ಬಹಳ ಮುಂದೆ ಹೋಗ್ಯಾರ, ಹಿಂದೆ ಹೋಗ್ಯಾರ, ಈಗ 1ನೇ ನಂಬರ್ ಹೋಗ್ಯಾರ ಅಂತ ಇಟ್ಕೋರಿ. ಒಬ್ಬ ಹುಡುಗಿದ್ದ, ಮುಂದೊಬ್ಬ ದೊಡ್ಡ ಸಂತನಾಗ್ತಾನ ಆತ. ಅವರು ಶಾಲ್ಯಾಗ ಹುಡುಗ ಯಾವ ಓಡ್ತಿದ್ದ. ಶಾಲ್ಯಾಗ ಎಷ್ಟು ಸಲ ಸ್ಪರ್ಧಾ ಇಡ್ತಾರೋ ಓಟದ್ದು, ಅದ್ರಾಗ ಮೇರಾವನೆ. ಅಷ್ಟು ಓಡಾಕ ಅಮಗೆ ಹುರುಪ. ಆದರೆ ಎಂದೂ 1ನೇ ನಂಬರ್ ಬರಲಿಲ್ಲ. ಅವನದು ವೈಶಿಷ್ಟ್ಯ ಅದು. ಆದರೆ ಎಂದೂ ಸ್ಪರ್ಧಾದಾಗಿಂದ ಹಿಂದೆ ಸರಿಲಿಲ್ಲ. ಓಡ್ತಿದ್ದ, ಅವರು ಮುಟ್ತಿದ್ರಲ್ಲೇ, ಇವ ಹಂಗೆ ಓಡ್ತಿದ್ದ. ಅವಾಗ ಸರ್ ಕೇಳಿದರು, ಮಾಸ್ತರು, ಯಾಕೆ ಓಡ್ತೀಯೋ? ಸುಮ್ಮನೆ ಮೇಲ ಕೂಡೋದು ಅವ್ರು ಕೂಡ ಓಡ್ತೀಯಲ್ಲ. 1 ದಿವಸ ಬರಲಿಲ್ಲಪ್ಪ, 3 ಬರಲಿಲ್ಲ. 1, 2 ಹೋಗಲಿ, 3ನೇ ದರೆ ಬರಬೇಕಲ್ಲ. ಅವಾಗ ಹುಡುಗ ಹೇಳ್ದ, ಓಡ್ದವ್ರೇನು ತಿರುಗಿ ಬರ್ತಾರ, ಅವ್ರು ಬೆಟ್ಟಿಗೆ ಹೊಂಟೀನಿ ಅಂದ. ನಾ ಏನಂತೇನೆ, ಬಂದ್ರೆಲ್ಲೋ ಮತ್ತೆ ತಿರುಗಾಕಬೇಕು.
ಅದನ್ನು ತಿಳಿದು ಓಡ್ತೇನೆ, ಇವರು ತಿಳಿಲಾರದೆ ಓಡ್ತಾರಷ್ಟೇ. ಇವನೇ ದೊಡ್ಡ ಸಂತನಾದ ಮುಂದೆ. ಅದಕ್ಕೆ ಓಡೋರು ಓಡ್ರಿ, ನಮ್ಮ ದೃಷ್ಟಿಯೊಳಗೆ ನಾವು ಹೋಗೋದು, ಮುಂದೆ ಯಾರು ಬೇಕಾದವರು ಹೋಗ್ರಿ, ಮತ್ತು ನಮ್ಮ ಎದುರಿಗೇನೆ ನೀವು ಹಿಂತಿರುಗಿ ಬರಬೇಕು, ಇದು ವಿಚಾರ ಮಾಡಿ ಅಂತ. ಇಲ್ಲ, ಇದು ಸತ್ಯ ಅಲ್ಲ. ಇದನ್ನು ಅರಿತರೆ ತಲೆಗೆ ಎಲ್ಲಿ ತಾಪಿರ್ತದೆ. ಇದು ಬಹಳ ಕ್ವಾಯ್ಟ್, ತಲೆ ಶಾಂತ ಪ್ರಶಾಂತ್, ಟ್ರ್ಯಾಂಕ್ವಿಲಿಟಿ ಫಿಲ್ಸ್ ಅವರ್ ಹಾರ್ಟ್. ಹಂಗೆ ಶಾಂತಿ. ಸುಮ್ಮನೆ ಗದ್ದಲಕ್ಕೆ ಹೋಗೋದಿಲ್ಲ, ಓಡೋರು ಓಡ್ರಪ್ಪ. ನಮಗೆ ಸಾಧ್ಯ ಆದಷ್ಟು ಓಡ್ತೇವೆ. ಬರೋದಾದ ಅಂದ ಒಳಗೆ ನಾನು ಮುಟ್ಟಿ ಬರೋದು ಅಷ್ಟೇ, ಇನ್ನೇನು ಜೀವನದಾಗಿ ಏನು. ಅದು ಸತ್ಯ. ತಿಳಿದ ಬಳಕೆ ತಾಪಿರುವುದಿಲ್ಲ. ಮತ್ತು ಏನು ತಿಳ್ಕೋಬೇಕು ಅಂದರೆ, ಏನಾದರೂ ಸಹಿತ ಕೆಳಗೆ ಬರ್ತಾರೆ. ಗಿಡ ಏರ್ಯಾನ ಒಬ್ಬ, ಗಿಡ ಏರ್ಯಾನ, ಅವ ಗಿಡದ ಮಾಲೀಕ ಅಲ್ಲ, ಮಾಲೀಕ ಒಬ್ಬ ಬೇರೆ. ಅವ ಇಲ್ಲದಾಗ ಇವ ಗಿಡ ಏರ್ಯಾನ, ಹಣ್ಣು ಹರ್ಯಾಕೆ ಏರ್ಯಾನ. ಅವಾಗ ಮಾಲೀಕ ಬಂದು ಕೆಳಗೆ ಕುಂತ. ಈ ಮಾಲೀಕ ನೋಡಿದ್ದ ಬಹಳ ದೂರಿಂದ, ಮಾತಾಡಿಸ್ಲಿಲ್ಲ. ಅವ ಕೆಳಗೆ ಕುಂತ. ಇವ ಮ್ಯಾಗ ಏರ್ಯಾನಲ್ಲ, ಮಾಲೀಕ ಮ್ಯಾಗ ಏರುವ ಅವಶ್ಯಕತೆ ಇಲ್ಲ. ಯಾಕೆ? ಏರ್ದವ ಇಳಿತಾನದ. ಅವ ಏನು ಇಳಿಯಲಿಲ್ಲ, ಬಿಡಲಿಲ್ಲ, ಕುಂಡ್ರಲ್ಲೇ ಅಂತ. ಎಷ್ಟು ತಕ ಕುಂಡ್ರವ, ಎಷ್ಟು ತಕ ಕುಂಡ್ರವ. ಇವ ಆರಾಮ್ ಮಲ್ಕೊಂಡ. ಕೆಳಗೆ ಬಾ ಅಂದ. ಮ್ಯಾಗಿಂದ ಇಳಿತೀಯಲ್ಲ, ನಾ ಇಳಿ ಅಂತ ನಾ ಯಾಕೆ ಹೇಳ್ಬೇಕು? ಆರಾಮದಾನ. ಬಂದು ಜಗಳ ಮಾಡಿ ಅವನು ಬೈದು ಮಾಡೋದು ಇಷ್ಟೆಲ್ಲ ಮಾಡಿದರೆ ಮತ್ತು ಸುಮ್ಮನೆ ತಾಪಾಗ್ತಿತ್ತು. ಏನೂ ಮಾಡಲಿಲ್ಲವ. ಬಂದ, ಕುಂತ, ಮಲ್ಕೊಂಡ, ಇಳಿ ಅಂದ. ತಾನೇ ಇಳಿತಾನ, ಹೇಳಕ್ಕೆ ಹಾಕಬೇಕು. ಹೌದಲ್ಲ? ಸಮಸ್ಯೆ ತಾನೇ ಬಗೆಹರಿತದ. ನಾವ್ಯಾಕೆ ತಾಪ ಮಾಡ್ಕೋಬೇಕು? ಇಳಿಸೋ ಕಷ್ಟ ನಾವ್ಯಾಕೆ ಪಡಬೇಕು ಅಂತ. ಹಂಗೆ ಜಗತ್ತಿನೊಳಗೆ ಕೆಟ್ಟವರನ್ನ ಅಂತ ನಾವೇನು ತಿಳ್ಕೊಂಡೇವಿ, ಕಾಲ ತಾನೇ ತಕ್ಕೋತ ಹೋಗ್ತದೆ. ಸುಮ್ಮನೆ ಒಂದಿಷ್ಟು ತಡ ಅಷ್ಟು. ಎಲ್ಲರನ್ನೂ ತಕ್ಕೋತ ಹೋಗ್ತದೆ. ಮುಂದೆ ಹಾದವ್ರನ್ನೂ ತೆಗಿತದೆ, ಹಿಂದೆ ಇದ್ದವ್ರನ್ನೂ ತೆಗಿತದೆ. ತಿಳ್ಕೊಂಡು ಬದುಕಿದ್ರೆ ಆರಾಮಿರ್ತಾನಷ್ಟೇ. ಅದು ಆರಾಮ. ಏನು ಧಾವಿಸಿ ಮುಂದೆ ಹೋಗಿ ಗದ್ದಲ ಮಾಡ್ಕೋತ ಹೋಗಿ ಏನು ಮಾಡೋದು ಹೇಳಿ? ಎಲ್ಲ ಮಾಡಿ 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 ಏನೋ ಹೇಳ್ತಾರಲ್ಲ, ಒಂದು ಕತೆ ಹೇಳ್ತಿರ್ತಾರೆ. ಇದು ಹೊಳೆಯದು. ಹೊಳೆ ಈಚೆ ಕಡೆ ಒಂದು ದೊಡ್ಡ ಊರ ರಾಜ ಒಂದು ಆಜ್ಞಾ ಹೊರಡಿಸಿದ. ಇದು ಹೊಳೆಯ, ಈ ಹೊಳೆ ಈಚೆ ಕಡೆ ಭಾಳ ದೊಡ್ಡ ಹೊಳೆ. ಅದು ಹೊಳೆಯ ಆಚೆ ಕಡೆ ಒಂದು ಬಂಗಾರದ್ದೊಂದು ಖಣಿ. ಶಾಸನ ಏನು ಮಾಡ್ದ ಅಂದ್ರೆ, ಡಂಗ್ರ ಹೊಡೆಸ್ದ, ಬೇಕಾದವರು ಹೋಗ್ರಿ, ಬೇಕಾದಷ್ಟು ತಗೊಂಬರ್ರಿ ಅಂತ. ಅಲ್ಲಿ ಹೋಗಿ ಬಂಗಾರದ್ದು ಏನು ಆನಂದ ಆಗಬೇಡ, ಮುಕ್ತ ಕೊಟ್ಟುಬಿಟ್ಟ. ಯಾರು ಬೇಕಾದವ್ರು ಹೋಗ್ರಿ. ಏನು ಮುದುಕರು ಹೊಂಟ್ರು, ಸಣ್ಣವ್ರು ಹೊಂಟ್ರು, ಹೆಣ್ಮಕ್ಳು ಹೊಂಟ್ರು, ಎಲ್ಲರೂ ಹೊಂಟ್ರು. ಈಶಾಡಕ್ಕೆ ಬರೋರು ಹೊಂಟ್ರು, ಬರಲಾರ್ದವರು ಹೊಂಟ್ರು. ಮಜಾ ಅದ, ಸಿಗ್ತದ ಅಂದ್ರೆ ತಮ್ಮ ಮರುವೆ ಆಗ್ತದ. ನನಗೆ ಈಶಾಡಕರೆ ಬರ್ತದಿಲ್ಲ ಅದು ಗೊತ್ತೇ ಇಲ್ಲ. ಎಲ್ಲರೂ ಹೊಂಟ್ರು. ಹಾದ್ಯಾಗ ಹೊಳ್ಯಾಗ ಅರ್ಧ ಹೊಳೆಯಾಗ ಕೆಲವರು ಹೋದರು. ಯಾಕೆ? ಈಶಾಡಕ್ಕೆ ಬರಂಗಿಲ್ಲ.
ಆಚೆ ಕಡೆ ಬಂಗಾರ, ಈಚೆ ಕಡೆ ಊರ, ನಡುವ ಇವರು ನೀರಾಗ ಹರಿದು ಆದರೂ ಉಳಿದವ್ರು ಬಿಡಲಿಲ್ಲ. ಮತ್ತು ಅದ್ರಾಗ ಧಾವಿಸೋರು ನಮಗೆ ಯಾಕೆ ಸಿಗಬಾರ್ದು ಅಂತ ತಿಳ್ಕೊಂಡು ಎಲ್ಲರೂ ಧಾವಿಸಿ ಹೋದರು. ಕಟ್ಕೊಂಡ್ರು ಎಲ್ಲ ಕಟ್ಕೊಳ್ಳೋರು ಕಟ್ಕೊಂಡು ಹೊತ್ಕೊಂಡು ಬರಬೇಕಂತ ರಾಜ ಹೇಳಿದ್ದ. ಇದ್ರಾಗಲ್ಲ, ಹಡಗದಾಗಲ್ಲ, ನಾವದಾಗಲ್ಲ, ಈಶಾಡ್ಕೋತ ಹೋಗೋದು, ನೀವು ಬೇಕಾದಷ್ಟು ತೊಗೊಂಬರ್ರಿ, ಅದು ನಿಮ್ಮದೇ. ರಾಜ ಹೆಂಗೆ ಮಜಾ ಮಾಡಿದ್ದು. ಅಲ್ಲಿಂದ ಎಲ್ಲರೂ ಹೋದವರೆಲ್ಲ ಅರ್ಧ ತರೋದು, ಹೊಳ್ಯಾಗ ಹಂಗೆ ಹೋಗೋದ ಕಷ್ಟ ಆಗಿರ್ತದ, ಇನ್ನು ಹೊತ್ಕೊಂಡು ಬರೋದು ಹೆಂಗೆ ಸಾಧ್ಯ ಅದ ಹೇಳಿ. ಮತ್ತು ಹೊತ್ಕೊಂಡು ಬರಾಗರೆ ಹೆಂಗೆ ಬರ್ತಾರೆ ಗೊತ್ತದ? ಬಂಗಾರದು ಇನ್ನೊಂದಿಟ್ಟು ಏನು 1 ಕಿಲೋ ಹೊತ್ಕೊಂಡ್ಬರ್ತಾರೆ. ಇಷ್ಟು ದೂರ ಬಂದೇವಿ, ಮತ್ತು ನಾಳೆ ಅವಕಾಶ ಇರೋದಿಲ್ಲ, ಇನ್ನೊಂದಿಷ್ಟು, ಒಬ್ಬೊಬ್ಬ 10 ಕಿಲೋ, ಒಬ್ಬ 20 ಕಿಲೋ, ಒಬ್ಬ 30 ಕಿಲೋ, ಪೈಲ್ವಾನ್ರ 100 ಕಿಲೋ, ಎಲ್ಲ ಸರಿ. ನೀರಾಗೆದ್ರೆ ಪೈಲ್ವಾನು ಹೇಳಿ, ಒಬ್ಬ ದಂಡಿಗೆ ಬರಲಿಲ್ಲ. ಜೀವನ ಅಂದ್ರೆ ಹಿಂಗದ. ಒಂದು ಸ್ವಲ್ಪ ಜನ ಸ್ವಲ್ಪ ಕಟ್ಕೊಂಡು ಬಂದರು ಈ ದಂಡಿಗೆ. ರಾಜ ಅಂದ, ಕೊಡದನ್ನಂದ. ಯಾಕೆ ಅಂದ, ನಾ ಏನು ಹೇಳೀನಿ, ಬೆಕ್ಕದವ್ರು ಹೋಗಿ ಬೇಕಾದಷ್ಟು ತರಬಹುದತ್ತ ಹೇಳಿನಿ, ಇಟ್ಕೋವತ್ತ ಎಲ್ಲ ಹೇಳಿದ್ದೀನಿ ಅಂದ. ಕೊಡಂದ. ಇಷ್ಟೆಲ್ಲ ಕಷ್ಟಪಟ್ಟು ಹೋಗಿ ಅಲ್ಲಿಂದ ತಂದು ಇವನ ಕೈಯಾಗ ಕೊಡೋದು. ನಾವು ಹಂಗೆ ಜಗತ್ತಿನಾಗ, ಪ್ರಪಂಚದ ಹೊಳ್ಯಾಗ ಗಳಿಸಿದ್ದೇ, ಕೊನೆಗೆ ಹೋಗಾಗ ಇಲ್ಲೇ ಇಟ್ಟು ಹೋಗು, ಕಾಲ ಅಲ್ಲೆಲ್ಲಿ ಒಯ್ತಿ, ಇಲ್ಲೇ ಇಡು ಅಂತ. ನಾ ಏನು ಹೇಳೀನಿ, ಬೇಕಾದಷ್ಟು ತರಬಹುದು ಅಂತ ಹೇಳೀನಿ, ಬೇಕಾದಷ್ಟು ಗಳಿಸ್ಬೋದು ಅಂತ ಹೇಳಿನಿ, ಇಟ್ಕೋತಿಲ್ಲ ಹೇಳಿನಿ ಅಂದ. ನೀನೇ ಹೋಗುವಾಗ ಅಲ್ಲೇನು ಉಳಿತದ? ಕಾಲು ಹಿಂಗೆ ತಕ್ಕೋತ ಹೋತು. ಭೂಮಿ ಎಲ್ಲ ಹಿಂಗೆ ಅದ, ಬಂಗಾರೆಲ್ಲ ಹಿಂಗೆ ಅದ, ಇನ್ನೂ ಹೊಳಿ ಹರಿತದ. ಹೋಗೋರು ಹೋಗ್ತಾರೆ, ತರೋರು ತರ್ತಾರೆ, ಹಾದ್ಯಾಗ ಎಲ್ಲರೂ ಹೋಗ್ತಾರೆ. ಉಳಿದವ್ರು 4 ಮಂದಿ ಇಲ್ಲೇ ಇಟ್ಟು ಮತ್ತು ತಮ್ಮ ಮನೆಗೆ ಖಾಲೆ ಕೈಲೇ. ಇದು ಸತ್ಯ, ಜಗತ್ತಿನ ಸತ್ಯ ಇದೆ. ಚಲೋ ಇಲ್ಲ, ಇದು ಸತ್ಯ. ಮತ್ತು ಹಿಂಗದ ಅಂತ ನಿಮ್ಮ ಚಪ್ಪಲ್ ಇಲ್ಲೇ ಬಿಟ್ಟು ಹೋಗಿರಿ. ಸುಮ್ಮನೆ ಇರೋ ತಕ್ಕ ಬಳಸ್ಕೋತ ಹೋಗೋದು. ಮನೆ ಮಾರ ಇಲ್ಲೇ ಇರ್ತಾವ, ಆದರೆ ಮಜಾ ಆನಂದಕ್ಕಾಗಿ ಹೋಗೋದದೆ, ಆನಂದಕ್ಕಾಗಿ ತರೋದದೆ. ಇಲ್ಲಿಟ್ಟು ನಮಸ್ಕಾರ ಮಾಡಿ away from the world, disappear from the world. ಸುಮ್ಮನೆ ಹೇಗೆ ಹೋಗಿ. ಇದು ಸತ್ಯ. ಈ ಸತ್ಯ ದರ್ಶನ ಆಯಿತು ಅಂದರೆ ಮನುಷ್ಯ ಸಮಾಧಾನಿಯಾಗಿರ್ತಾನ. ಈಗ ನಿಮಗೆ ನಾನು ಎಲ್ಲ ಕೊಡ್ತೀನಿ ಅಂತ ಇಟ್ಕೊಳ್ಳಿ, ಏನು ಬಿರುದು ಬಾವಲಿಗಳನ್ನೆಲ್ಲ ಕೊಡ್ತೀನಿ, ಎಲ್ಲ ತಗೊಂಡು ಹೋಗಿ ಏನು ಮಾಡೋರು? ಸ್ಮಶಾನಕ್ಕೆ ಹೊಂಟಾಗ ಏನು ಮಾಡೋದೆ? ಅವನ ಮ್ಯಾಲೆಲ್ಲ ಹಾಕ್ಯಾರ. ಆತ MA ಡಾಕ್ಟರು, ಅವರು ಇವರು ಎಲ್ಲ ಡಿಗ್ರಿಗಳನ್ನೆಲ್ಲ ಹಾಕ್ಯಾರ. ಭಾರಿ ಶೂರ ವೀರ ಅಂತ ಎಲ್ಲ ಪದವಿಗಳನ್ನು ಹಾಕಿ ಸ್ಮಶಾನ ಕಡೆ ತಗೊಂಡು ನಡೆದಾರ. ಏನು ಮಾಡೋದೇನು? ಎಲ್ಲ ವೀರ ಧೀರ ಸರಿ, ಈಗಿಲ್ಲಲ್ಲ. ಏನು ಮಾಡಿ ಈ ಪದವಿ ತಗೊಂಡು ಏನು ಮಾಡೋದು? ಪದವಿ ತೆಗೆದುಕೊಳ್ಳುವಾಗಲೇ ಮುಂದೆ ಹಿಂಗೆ ಆಗತ್ತದ ಅಂತ, ಬಂಗಾರ ಹಿಂಗೆ ತರುವಾಗಲೇ ಮುಂದೆ ರಾಜ ಕಸ್ಕೋತಾನೆ, ಇದನ್ನು ಅಲ್ಲೇ ಇಟ್ಟು ಮನೆಗೆ ಖಾಲೆಗೈಲೆ ಹೋಗಬೇಕಾಗ್ತದೆ ಅಂತ ತಿಳಿದ್ರೆ ಇದನ್ನು ಮಾಡೋದಿದ್ದಿಲ್ಲಮ್ಮ. ಸ್ವಲ್ಪ ತರ್ತದ, ಮಜಾದಾಗಿರ್ತದೆ. ಅಥವಾ ಸುಮ್ಮನೆ ಹೋಗಿ ತಿರುಗಿ ಬರ್ತದೆ, ಆರಾಮ್ ಬರ್ತದೆ. ಹಂಗಾಗೋದಿಲ್ಲ. ನಮ್ಮದು ಜೀವನ ಹಂಗಾಗ್ಯದ. ಎಲ್ಲ ತಗೊಂಡು ಕೊನೆಗೆ ಅನ್ನಿಸ್ತದ ಇಲ್ಲಿ ಕಸ್ಕೋತಾರ ಅಂತ. ಈ ಭೂಮಂಡಲ ನಮ್ಮನ್ನು ಬಿಟ್ಟು ಕೊಡೋದಿಲ್ಲ.
ನಾವು ಏನು ತೊಗೊಂಡಿರ್ತೀವಿ ಎಲ್ಲ ಕಸ್ಕೊಂಡು ನೀವು ಹೋಗುವಾಗ ಹೆಂಗೆ ಬಟ್ಟೆ ಸಹಿತ ಹಿಡೋದಿಲ್ಲ, ಎಷ್ಟು ಮಜಾ ಅದ. ಎಲ್ಲ ಕಸ್ಕೋತಾರೆ, ಎಲ್ಲ ನೋಡಿರಲ್ಲ, ಎಲ್ಲ ಕಡೆ ಎಲ್ಲ ಕೊನೆಯದಾಗಿ ಬಟ್ಟೆ ಪಟ್ಟೆ ಎಲ್ಲ ತಗೊಂಡು ಆ ಬಳಿಕ ತಗೊಳ್ಳಿಕ್ಕೆ ಬರದಂಥದ್ದು ಏನು ಉಳಿತೋ ಅದನ್ನು ಭೂಮಿ ಕಸ್ಕೊಂಡು ಬಿಡ್ತದೆ ಅಷ್ಟೇ. ಏನು ಭಾಳ ಆಶ್ಚರ್ಯದ ಈ ಜಗತ್ತು. ಇದು ಜಗತ್ತಿನ ಸತ್ಯ ಅಂತ ಅರ್ಥ ಮಾಡಿಕೊಂಡ್ರೆ ಇದು ಸತ್ಯ ದರ್ಶನ ಸಾಕಲ್ಲ. ಇದಕ್ಕಿಂತ ಹೆಚ್ಚಿಗೆ ಏನದ? ಜಗತ್ ಇದೆಲ್ಲವೂ ಬದಲಾಗುತ್ತಲಿದೆ, ಇದು ಬದಲಾಗುತ್ತಲಿದೆ. ಜಮ್ ಗಚ್ಚತಿ ಸದೈವ ಗಚ್ಚತಿ ಏತತ್ತು ಜಗತ್ ಪರಿವರ್ತನಶೀಲಂ. ಇದು ಪರಿವರ್ತನಶೀಲ. ಇದಾ ಹೀಗೆ ಆಗೋದು. ಅದಕ್ಕೆ ಹಿಂಗೆ ಇರಬೇಕು ಅಂತ ನಾವು ಅಂದೇವಿ ಅಂದರೆ ಅದು ಸಾಧ್ಯ ಇಲ್ಲ. ಇರೋದ ಒಂದು ದಿವಸ ಹಾಗೆ, ಒಂದು ದಿವಸ ಹೀಗೆ. ಮೊದಲ ಎಷ್ಟು ಚಂದ ಇರ್ತಾರೆ ಹುಡುಗರು, ಇಲ್ಲೇನು 20-25 ವರ್ಷಕ್ಕೆ ಏನು ರಾಮ ಇಲ್ಲ, ಎಷ್ಟು ಚಂದ. ಮುಂದೆ ಒಂದು 70-80 ವರ್ಷದ ನಂತರ ಎಂಥ ರಾಮ, ಎಂಥ ರಾಮ, ಎಷ್ಟು ವ್ಯತ್ಯಾಸ, ಎಷ್ಟು. ಅದೇನೋ ಅಂತಾರಲ್ಲ, ಹಳ್ಳಿ ಜನ ಭಾಳ ಜಾಣ್ರು, ಏನು ವೇದದಂಥ ಮಾತುಗಳನ್ನು ಆಡ್ತಾರೆ. ಹಣ್ಣು ಎಲೆ ಬೀಳಾಗ ಹಸಿರು ಎಲೆ ಏನಾಗ್ತದೆ? ನಗತತ್ತಂತ. ಹಣ್ಣೆಲೆ ಹೇಳ್ತತ್ತು, ನಾನು ಹಿಂಗೆ ನಗ್ತಿದ್ದೆ, ಏನು ಮಾಡೋದು ಮುಂದೆ ಹಿಂಗೆ ಹಾಕ್ತೇನೆ ಅಂತ ಅವಾಗ ಗೊತ್ತಾಗಲಿಲ್ಲ ಅಷ್ಟೇ. ನೀನು ಬೇಕಾದ್ರೆ ಕಲ್ಕೋ, ಇಲ್ಲವೇ ನನ್ನಂಗೆ ನೀನು. ಹಣ್ಣೆಲೆ ಬೀಳುವಾಗ ಹಸಿರೆಲೆ ನಗತತ್ತು. ಹಂಗೆ ಬೀಳೋರ್ನ ಕಂಡು ನಾವು ನಗತೇವಿ. ನಾವು ಹಂಗೆ ಹಸಸಿ ಕಿಂ ದ್ರವಿಣಾಂಧ ಮೂಢ. ಲಕ್ಷ್ಮಿ ಸ್ಥಿರಾ ನ ಭವತೀಹ ಕಿಮತ್ರ ಚಿತ್ರಂ ಕಿಂ ತ್ವಂ ನ ಪಶ್ಯಸಿ ಜಲಯಂತ್ರ ಚಕ್ರೆ ರಿಕ್ತಾಃ ಭವಂತಿ ಭರಿತಾ ಭರಿತಾಶ್ಚ ರಿಕ್ತಾ. ಎಷ್ಟು ಚಂದ. ಇದು ಜಗತ್ತಿನ ಸತ್ಯ. ಇಂಥ ಸತ್ಯವನ್ನು ತಿಳಿದುಕೊಳ್ಳೋದು ಇದು ಮೊದಲನೇದ್ದು. ಜಗತ್ತು ಹೆಂಗದೆ ಇದನ್ನು ಅರ್ಥ ಮಾಡಿಕೊಳ್ಳೋದು. ಇದು ಗುರುವಿನ ಹತ್ತಿರ ಹೋದ ಬಳಿಕ ಏನು ಜ್ಞಾನ ಕೊಡ್ತಾರಂದ್ರೆ ಇದನ್ನೇ ಕೊಡ್ತಾರೆ. ಈಗೇನದ ಅಲ್ಲ, ಇದನ್ನೇ ಕೊಡ್ತಾರೆ. ಇದೇ ಬಹಳ ದೊಡ್ಡ ಜ್ಞಾನ. ಇದಕ್ಕೇನಂತೇವೆ? ಜಗತ್ತು ಸತ್ಯ ಇದ್ದರೂ ಕೂಡ ಕಾಲಿಕ ಸತ್ಯ, ಸ್ವಲ್ಪ ಕಾಲ ಇರ್ತದೆ.